ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಇರುತ್ತಲ್ವ, ಅದೆಲ್ಲ ಹಂಗೆ ಕ್ಲೀನ್ ಮಾಡ್ತಾ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದೆ. ಏನಪ್ಪ ಅಂದರೆ, ನಾನು ಸಿಟಿಲಿದ್ದೀನಿ, ಕೆಲಸ ಮಾಡ್ತೀನಿ. ನಾನು ಓದಿಲ್ಲ, ಬರೆದಿಲ್ಲ. ನನಗೆ ಕನ್ನಡ ಓದೋದು ಬಿಟ್ಟರೆ ನನಗೆ ಬರೆಯೋಕ್ಕೂ ಬರೋಲ್ಲ ಕನ್ನಡನ. ನನ್ನ ಹೆಸ್ರು ಒಂದು ಬಿಟ್ರೆ ನನಗಿನ್ನೇನೂ ಬರೋಲ್ಲ. ಆಮೇಲೆ ಕನ್ನಡದಲ್ಲಿ ನಾನು ಏನಿದ್ರೂ ಓದ್ತೀನಿ, ಯಾಕಂದರೆ ಕನ್ನಡ ನನಗೆ ಉಸಿರು. ನನ್ನ ಕನ್ನಡ ಭಾಷೆನೇ ನನ್ನ ಉಸಿರು. ಹಂಗಾಗಿ ನಾನು ಹೆಂಗೋ ಜೀವನ ಮಾಡ್ತೀನಿ. ಸಿಟಿಲಿದ್ದೀನಿ. ಇಲ್ಲಿ ನನ್ನ ಕಣ್ಣು ಮುಂದೆ ನನ್ನ ಮಗನ್ನ ಓದಿಸ್ಬೇಕು, ಅವನಿಗೊಂದು ದಾರಿ ಮಾಡಬೇಕು ಅನ್ನೋದು. ಆಮೇಲೆ ನನ್ನ ಕಮಿಟ್ಮೆಂಟ್ಗಳು ತುಂಬ ಇದ್ದಾವೆ. ನನ್ನ ಕಮಿಟ್ಮೆಂಟ್ಗಳು ನನಗೆ ಒಂದೊಂದು ಸಲ ಜ್ಞಾಪಿಸ್ಕೊಂಡ್ರೆ ತಲೆಗೆ ಗಿರ್ರ ಅಂತ ಆ ಥರ ಕಮಿಟ್ಮೆಂಟ್ಗಳು ಐತೆ ನನಗೆ. ಹಂಗಾಗಿ ನಾನು ಅದರಲ್ಲೂ ಮನೆ ಬಾಡಿಗೆ ಕಟ್ಕೊಂಡು, ಮನೆ ರೇಷನ್ನು ಎಲ್ಲನೂ ತಂದಾಕ್ಕೊಂಡು ನಾನು ಜೀವನ ಮಾಡ್ತಾಯಿರೋದು. ಯಾರ ಹತ್ರನೂ ಹೋಗೋದು ಬೇಡ, ಯಾರಿಗೂ ಒಂದು ತೊಂದರೆ ಕೊಡೋದು ಬೇಡ, ಯಾರಿಂದ ಏನೂ ಬೇಡ. ನಾನಾಯಿತು, ನನ್ನ ಜೀವನ ಆಯಿತು ಅನ್ನೋ ಥರ ನಾನು ಬದುಕ್ತಾ ಇರೋದು. ಯಾರಿಗೂ ನನ್ನಿಂದ ತೊಂದರೆ ಇಲ್ಲ. ನಾನು ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನಗೆ ಯಾರಾದರೂ ಏನಾದರೂ ಅಂದಾಗ ನನ್ನ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಬಿಡ್ತೀನಿ. ಅಯ್ಯಮ್ಮ ನೋಡ್ಕೊಳ್ಳಮ್ಮ ನೀನು ಅಂತೇಳಿ ನಾನು ಬಿಟ್ಬಿಡ್ತೀನಿ. ಅಷ್ಟು ಬಿಟ್ಟರೆ ನಾನು ಇನ್ನೇನಿಲ್ಲ. ಆ ತಾಯಿನ ನಂಬಿ, ನನ್ನ ಮನೆ ದೇವ್ರನ್ನ ನಂಬಿ ನಾನು ಬದುಕ್ತಾ ಇರೋದು. ಯಾಕಂದರೆ ನನಗೆ ಜನದ ಬಲ, ಹಣದ ಬಲ ನನಗೇನೂ ಇಲ್ಲ. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ನನಗೆ ಜನದ ಬಲ, ಹಣದ ಬಲ ಇಲ್ಲವ. ನನಗೆ ಆರೋಗ್ಯ ಒಂದು ಕೊಟ್ಬಿಡು ಸಾಕು, ದುಡ್ಕೊಂಡು ತಿನ್ನೋ ಶಕ್ತಿ ಕೊಡು. ಎಲ್ಲಿವರೆಗೂ ಶಕ್ತಿ ಕೊಡ್ತೀಯ ಅಲ್ಲಿವರೆಗೂ ನಾನು ದುಡ್ಕೊಂಡು ತಿಂತೀನಿ ಅಂತೇಳಿ ನಾನು ಆ ತಾಯಿ ಹತ್ರ ನನ್ನ ಪ್ರಾರ್ಥನೆ ಇಷ್ಟೇ ನಾನು ಮಾಡೋದು. ಯಾಕಂದರೆ ನನಗೂ ಆಸೆಗಳಿದ್ದಾವೆ. ಒಳ್ಳೊಳ್ಳೆ ಸೀರೆ ಉಡಬೇಕು, ನಾನು ನೀಟಾಗಿ ಕಾಣಿಸ್ಬೇಕು, ಮತ್ತು ನಾನು ಚೆನ್ನಾಗಿರಬೇಕು. ನಾವು ಏನಾದರೂ ಒಂದು ಚೆನ್ನಾಗಿರಬೇಕು ಅಂತ ನನಗೂ ನೂರಾರು ಆಸೆ. ಆದರೆ ಆಸೆನೆಲ್ಲ ಕಟ್ಟಿ ತಿಪ್ಪೆಗೆ ಎಸ್ದುಬಿಟ್ಟಿದ್ದೀನಿ. ಅಂದರೆ ಆಸೆ ಅನ್ನೋದು ಒಂದು ಬುತ್ತಿನ ಕಟ್ಟಿಬಿಟ್ಟು ತಿಪ್ಪೆಗೆ ಯಾವಾಗಲೂ ಎಸ್ದುಬಿಟ್ಟಿದ್ದೀನಿ. 25 ವರ್ಷ ಆಗೋಯ್ತು ಆ ಆಸೆಯನ್ನು, ಬುತ್ತಿನ ತಿಪ್ಪೆಗೆ ಎಸ್ದುಬಿಟ್ಟು. ನಾನು 25 ವರ್ಷದ ಮುಂಚೆ ಆ ತಿಪ್ಪೆಗೆ ಎಸ್ತಿರೋ ಬುತ್ತಿನ ನಾನು ಇನ್ಯಾವತ್ತೂ ಮುಟ್ಟಲ್ಲ. ಯಾಕಂದರೆ ಮುಟ್ಟೋಕ್ಕಾಗೋದಿಲ್ಲ. ಈಗ ನನಗೂ ನಮ್ಮ ತಾಯಿ ಮನೆಯಲ್ಲಿ ನಾನು ಡ್ರೆಸ್ ಹಾಕ್ಕೊಂಡು ಓದ್ಕೊಂಡು ಕಾಲೇಜ್ಗೆ ಹೋಗಿ ಪುಸ್ತಕ ಹಿಡ್ಕೊಂಡು ಮನೆಗೆ ಬಂದು ನಾನು ಶೋಕಿ ಮಾಡಿದವಳಲ್ಲ. ನಮ್ಮ ತಾಯಿ ಮನೇಲೂ ನಾನು ಇಟ್ಟಿಗೆ ಕೆಲಸ ಮಾಡ್ಕೊಂಡು, ನಮ್ಮ ತಾಯಿ ಮನೇಲೂ ಕೂಲಿ ಮಾಡ್ಕೊಂಡು ತಿಂದಿರೋಳೆ. ನಾನು ಮದುವೆ ಆಗಿರೋಂಥ ಮನೇಲೂ ನಾನು ಕೂಲಿ ಮಾಡ್ಕೊಂಡೇ ತಿಂದಿರೋದು. ಅಲ್ಲೂ ಏನು ಐಷಾರಾಮಿ ಜೀವನ ನಾವು ನೋಡಿಲ್ಲ, ಐಷಾರಾಮಿ ಬದುಕೂ ಇಲ್ಲ. ಎಲ್ಲ ಇದ್ದೂ ಏನೂ ಇಲ್ಲ ಅಲ್ಲಿ. ನಮ್ಮ ತಾಯಿಯವ್ರಿಗೆ ಹೊಲ ಇರಲಿಲ್ಲ, ಇರೋಕ್ಕೆ ಮನೆ ಇರಲಿಲ್ಲ, ಬಾಡಿಗೆ ಮನೆಗಿದ್ರು ಒಂಥರ ಕೂಲಿ ಮಾಡ್ಕೊಂಡ್ರು ನೆಮ್ಮದಿಗೆ 3 ಹೊತ್ತು ಊಟ ತಿಂತಿದ್ವಿ. ಆದರೆ ಮದುವೆ ಆಗಿ ಹೋಗಿರೋಂಥ ಮನೆಯಲ್ಲಿ ನಾವು ಎಲ್ಲ ಇತ್ತು, ಹೊಲ ಇತ್ತು, ಎಲ್ಲ ಇತ್ತು. ಆದರೆ 3 ಹೊತ್ತು ಊಟ ಇಲ್ಲ, 1 ಹೊತ್ತಿಲ್ಲ. 3 ಹೊತ್ತು ಬೇಡ, 1 ಹೊತ್ತು ಇಲ್ಲ ಊಟ, 1 ಹೊತ್ತಿಗಿಲ್ಲ. ಒಳ್ಳೆಯದೊಂದು ಸೀರೆ ಉಟ್ಟಿದ್ದು ದಿನವೂ ನನ್ನ ಕನಸಲ್ಲೂ ಸಹ ನಾನು ಕಂಡಿಲ್ಲ ಕನಸನ್ನ, ನಾನು ಒಳ್ಳೆ ಸೀರೆ ಉಟ್ಟಿದ್ದೀನಿ ಅಂತ. ಆಮೇಲೆ ಒಂದು ಫೋಟೋ ನಂದು ಏನೇ ಆಗಲಿ, ನನ್ನ ಮದುವೆ ಫೋಟೋ ಆಗಿರ್ಬೋದು, ಏನು ಫೋಟೋನೂ ಇಲ್ಲ ನನ್ನ ಜೀವನದಲ್ಲಿ. ನಾನು ಈ ಥರ ಎಲ್ಲ ಶೋಕಿ ಮಾಡ್ದವಳಲ್ಲ. ಇವತ್ತು ಮೊಬೈಲ್ಗಳಿದ್ದಾವೆ, ಕೆಲವೊಂದು ಜನ ಫೋಟೋ ತೆಗ್ಸಿ DVD ಮಾಡ್ಕೊಂಡು ಮದುವೆದನ್ನೆಲ್ಲ ನೋಡ್ತಿರ್ತಾರೆ, ಫೋಟೋ ತೆಗ್ಸಿ ಆಲ್ಬಮ್ ಮಾಡಿಸಿಟ್ಕೊಂಡಿರ್ತಾರೆ. ಆಮೇಲೆ ಅವೊಂದು ನೆನಪುಗಳಿಗೋಸ್ಕರ ಆಮೇಲೆ ಏನೇನೋ ಇವಾಗೆಲ್ಲ ಐತೆ. ಆದರೆ ನಾವು ಯಾವತ್ತೂ ಏನೂ ನೋಡಲಿಲ್ಲ. ಎಲ್ಲೋ ಯಾರೋ ಮದುವೆ ಆಗು ಅಂದರು, ಆಯಿತು. ಯಾರೋ ನಿಂತ್ಕೊಂಡವ್ರೆ, ತಾಳಿ ಕಟ್ಟಿಸ್ಕೊಂಡೆ. ಅಷ್ಟು ಬಿಟ್ಟರೆ, ಅದೊಂದು ಬಿಟ್ಟರೆ ನನಗೆ ಇನ್ನೇನು ನೆನಪಿಲ್ಲ. ನನಗೆ 25 ವರ್ಷದ ಮುಂದೆ ನಾನು ಬದುಕಿರೋ ಬದುಕನ್ನ ನಾನು ಇವತ್ತು ಹೇಳ್ಕೊತಿದ್ದೀನಿ. ನಾನು ಅಲ್ಲೆಲ್ಲ ಅನುಭವಿಸಿ, ಅಲ್ಲೆಲ್ಲ ನರಕ ಯಾತನೆ ನೋಡಿ ನಾನು ಮತ್ತೆ ಇಲ್ಲಿಗೆ ಬಂದೆ. ಸಿಟಿಲಿ ಬಂದಿದ್ದೀನಿ ಅಂತ ಸಿಟಿಲೂ ನಾನು ಯಾವತ್ತೂ ಶೋಕಿ ಮಾಡಿಲ್ಲ. ನಾನು ಯಾವತ್ತೂ ನನ್ನ ಜೀವನನೇ ನಾನು ಹಿಂದ್ರಿಕೊಂಡು ನನ್ನ ಜೀವನ ನಾನು ನೋಡ್ಕೊಂಬಿಟ್ರೆ, ಯಪ್ಪ ನಾನು ಇನ್ನೂ ಬದುಕಿದ್ದೀನಾ ಅನಿಸ್ಬಿಡುತ್ತೆ ನನಗೊಂದೊಂದ್ಸಲಿ. ನಾನು ಇನ್ನೂ ಬದುಕಿದ್ದೀನ ನಾನು ಅಂತ. ಯಾಕಂದರೆ ಯಾವ ಟೈಮಲ್ಲ ನನಗೆ ದೇವ್ರು ಉಳಿಸ್ಬಿಟ್ಟವನು. ಯಾಕಂದರೆ ಇದೆಲ್ಲ ನಾನು ಇನ್ನೂ ಅನುಭವಿಸ್ಬೇಕಲ್ಲ, ಮುಂದೆ ನಾನು ಇನ್ನೂ ಅನುಭವಿಸ್ಬೇಕಿರೋದು ಇನ್ನೂ ಐತೆ. ಏನೋ ಗೊತ್ತಿಲ್ಲ. ಒಂದು ಪುಣ್ಯಕ್ಷೇತ್ರ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ರಾಯರು ಮಠ 2 ಸಲ ಬಿಟ್ಟರೆ, ಮಂತ್ರಾಲಯ ಬಿಟ್ಟರೆ, ಚಾಮುಂಡಮ್ಮಂದು ಮೈಸೂರು ಅರಮನೆ ಮತ್ತು ಮೈಸೂರು ಚಾಮುಂಡೇಶ್ವರಿ ಬಿಟ್ಟರೆ ನಾನು ಇನ್ನೆಲ್ಲೂ ಸಹ ಒಂದು ಪುಣ್ಯಕ್ಷೇತ್ರ ನೋಡಿಲ್ಲ ಇದುವರೆಗೂ. ಯಾವುದೂ ಇಲ್ಲ ನಮ್ಮ ಜೀವನದಲ್ಲಿ. ನಾನು ಯಾವುದು ನೋಡೇ ಇಲ್ಲ. ನನಗೆ ಒಂದು ಓದು ಇಲ್ಲ, ಒಂದು ಏನಿಲ್ಲ ನಮಗೆ. ಒಂದು ಅಂದ ಚಂದವಾಗಿ ಇರಬೇಕು ಅಂತಲೂ ನಮ್ಗೊಂದ್ಸಲ ಏನೋ ನಾವು ಮಾಮೂಲಿ ಸೀರೆ ಉಡ್ತೀವಿ. ಒಂದು ಹೂವನೂ ಸಹ ಇತ್ತೀಚಿನ ನಾನು ಹೂವನೂ ಸಹ ಮುಡಿಯಲ್ಲ. ಯಾಕಂದರೆ ಹೂವು ಮುಡ್ಕೊಂಡು ನಾನು ವಿಡಿಯೋ ಮಾಡಿರೋದು ಅಪರೂಪ.
ಹಾಗಾಗಿ ನಾನು ವೀಡಿಯೋದಲ್ಲಾಗಲಿ ವೀಡಿಯೋ ಇಲ್ದಿದ್ರೂ ನಾನು ಹೂವು ಮುಡಿಯೋದು ಅಪರೂಪ. ಎಲ್ಲೇ ಹೋದ್ರೂ ಒಂದೊಂದು ರೂಪಾಯಿಗೂ ನಾನು ಚಿಂತೆ ಮಾಡೋಂಗಾಗೋಗ್ಬಿಟ್ಟೈತೆ. ಒಂದೊಂದು ರೂಪಾಯಿಗೂ ನಾನು ಯೋಚನೆ ಮಾಡ್ತಿರ್ತೀನಿ, ಇದು 50 ರೂಪಾಯಿ ಕಳೆದ್ರೆ ನಾಳೆ ಬೆಳಗ್ಗೆ ಏನು ಮಾಡೋಣಪ್ಪ ಅನ್ನೋ ಮಟ್ಟಕ್ಕೆ ನಾನು ಬಂದುಬಿಟ್ಟಿದ್ದೀನಿ. ಹಂಗಾಗಿ ನನ್ನ ಜೀವನ ನಡೆಸೋದು ನನಗೆ ಗೊತ್ತಲ್ವ. ನಾನು ಸಿಟಿಲಿ ಬಂದಮೇಲೆ ಒಂದು ಥರದ್ದು ನಾನು ಕೆಲಸ ಮಾಡಿಲ್ಲ. ಹೋಟ್ಲು ಕೆಲಸ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, ಮನೆ ಕೆಲಸ ಮಾಡಿದ್ದೀನಿ. ನಾನು ನೀವೆಲ್ಲ ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ. ಎಲ್ಲ ಪ್ರತಿಯೊಂದು ವ್ಯಾಪಾರನೂ ಮಾಡಿದ್ದೀನಿ ನಾನು. ಎಲ್ಲನೂ ಮಾಡಿ ನಾನು ಬದುಕ್ತಾ ಇರೋದು. ನಾನು ಯಾರಿಗೂ ಕೆಟ್ಟದ್ದು ಮಾಡಿ ಇನ್ನೊಬ್ರಿಗೆ ನಾನು ತೊಂದರೆ ಕೊಟ್ಟು ನಾನು ಬದುಕಿಲ್ಲ. ನನ್ನ ಬಗ್ಗೆ ಕೆಲವೊಂದು ಜನ ಹೆಣ್ಮಕ್ಳುಗಳು ನನ್ನ ಬಗ್ಗೆ ಮಾತಾಡಿರೋದು, ಸಿಟಿಲಿ ಅವಳೆ ಏನೇನು ಕೆಲಸ ಮಾಡ್ತಾಳೋ, ಯಾರ್ಯಾರನ್ನ ಎಲ್ಲೆಲ್ಲಿ ಇದು ಮಾಡ್ಕೊತಾಳೋ ಅಂಥೇಳಿ ಯಾರೋ ಒಬ್ಬರು ಹೆಣ್ಮಗಳು ಅಂದಿದ್ದು ನನಗೆ ಸುಮಾರು ದಿವಸದ ನನ್ನ ಕಿವಿಗೆ ಬಿದ್ದಿತ್ತು. ಮೊನ್ನೆನೇ ಒಂದು ಪದ ಆಡಿಸಿರೋದು ನನ್ನ ಕಿವಿಗೆ ಬಿತ್ತು. ಯಾಕಂದರೆ ಅವ್ರು ಯಾವ ಊರವರಾಗಲಿ, ನಾನು ಊರ ಹೆಸರೆಲ್ಲ ಹೇಳಲ್ಲ, ಇವರೆಲ್ಲ ಸರಿ ಇಲ್ಲ, ಇವರೆಲ್ಲ ಅದೆಂಥ ಮುಂಡೇರೋ ಅಂತ ಏನೋ ಬೈಕೊಂಡ್ರಂತೆ. ನನಗೆ ನಿಜವಾಗ್ಲೂ ನೋವಾಗುತ್ತೆ. ಯಾಕಂದರೆ ನಾನು ಏನು ಕಷ್ಟಪಟ್ಟು ನಾನು ಎಲ್ಲೋ ಒಂದು ಕಡೆ ಜೀವನ ಮಾಡ್ತಾಯಿರ್ತೀನಿ. ನನಗೆ ಈ ಥರ ಎಲ್ಲ ಪದ ಬಳಸಿದಾಗ ತುಂಬ ಬೇಜಾರಾಗ್ತೈತೆ. ಅವು ನನ್ನ ಕಿವಿ ಬಿದ್ದಾಗಲೂ ನಂಗೆ ತುಂಬ ಬೇಜಾರಾಗ್ತೈತೆ. ನಾನು ಅವಾಗಲೇ ಹೇಳಿದೆ, ಈ ಥರ ಮಾತಾಡೋರಿಗೆ ನನ್ನ ತಾಯಿಗೆ ಬಿಟ್ಬಿಡ್ತೀನಿ, ನನ್ನ ತಾಯಿ ನೋಡ್ಕೊಳ್ಳಿ ಅಂತ. ಯಾಕಂದರೆ ನಮಗೆ ಮಾತಾಡಬಾರ್ದು. ನಾವು ಆ ಕೆಲಸ ಎಲ್ಲ ಮಾಡ್ಕೊಂಡು ಜೀವನ ಮಾಡೋಂಗಿದ್ದಿದ್ರೆ ಇವತ್ತು ನಾನು ಟಾಪಲ್ಲಿರ್ತಿದ್ದೆ, ಎಲ್ಲೋ ಇರ್ತಿದ್ದೆ. ನಾನು ಈ ಥರ ಹೋಗಿ ಹೋಟ್ಲು ಕೆಲಸ ಮಾಡಿ ಇವತ್ತು ನಾನು ನನ್ನ ವೀಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ಈಗಲೂ ಹೋಟ್ಲು ಕೆಲಸ ಮಾಡೇ ಬಂದಿರೋದು. ನಾನು ಹೋಟ್ಲು ಕೆಲಸ ಮಾಡೇ ಜೀವನ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ತಂದೆ ತಾಯಿ ನಮ್ಗೆ ಓದಿಸಿಲ್ಲ, ಬರ್ಸಿಲ್ಲ. ನಾನು ಯಾವತ್ತೂ ಮೇಕಪ್ ಮಾಡ್ಕೊಂಡು, ಡ್ರೆಸ್ ಮಾಡ್ಕೊಂಡು, ಉದ್ದು ಕೂದಲು ಬಿಟ್ಕೊಂಡು ನಾನು ಜೀವನ ಮಾಡಿಲ್ಲ. ಆಮೇಲೆ ಗಂಡನ ದುಡ್ಡಲ್ಲೂ ನಾನು ಶೋಕಿ ಮಾಡಿಲ್ಲ. ನನ್ನ ಗಂಡನ ದುಡ್ಡು ಅಂತ ನಾನು ಶೋಕಿ ಮಾಡಿಲ್ಲ. ಗಂಡನ ಹತ್ರ ದುಡ್ಸ್ಕೊಂಡು ತಿನ್ನೋ ಯೋಗನೂ ನಮಗಿಲ್ಲ, ಆಯಿತಾ. ಹಂಗಾಗಿ ಗಂಡನ ದುಡ್ಡಲ್ಲಿ ಶೋಕಿ ಮಾಡೋರು, ಆಚೆ ಹೋಗಿ 10 ರೂಪಾಯಿ ದುಡಿಯೋಕ್ಕೆ ಯೋಗ್ಯತೆ ಇಲ್ದವರೆಲ್ಲ ನನ್ನನ್ನು ಆ ವಿಷಯನ ಅಶ್ಲೀಲವಾದ ಪದ ಬಳಸಿದ್ರಂತೆ ನನ್ನ ಬಗ್ಗೆ. ಯಾಕಂದರೆ ಕಷ್ಟ ಗಂಡನಿಗೆ ಏನಾನ ಹುಷಾರಿಲ್ದಂಗೆ ಇರಲಿ, ಗಂಡನೇ ದುಡ್ದು ಹಾಕ್ಬೇಕು ಇವತ್ತು ಅವ್ರಿಗೆ. ಆ ಗಂಡನ ದುಡ್ಡಲ್ಲೇ ಶೋಕಿ ಮಾಡ್ತಾ ಇರೋದವರು, ಗಂಡನ ದುಡ್ಡಲ್ಲೇ ಬದುಕ್ತಾ ಇರೋದು. ಗಂಡ ತಂದಾಕಿರೇ ತಿಂತಾರೆ, ಗಂಡ ತಂದಾಕಲಿಲ್ಲ ಅಂದರೆ ಉಪವಾಸ ಮನಿಕಂತಾರೆ. ಆ ಥರ ಇರೋಂಥ ಒಂದು ಹೆಣ್ಮಕ್ಳು ನಾನು ದುಡ್ದು ನನ್ನನ್ನು ನಾನು ಹೊಂಚ್ಕೊಂಡು ತಿಂತೀನಿ. ನಾನು ಯಾರ ಹತ್ರನೂ ಕೈ ಚಾಚಿಲ್ಲ, ಇಲ್ಲ ಯಾರ ಮನೆ ಬಾಗಿಲಿಗೆ ಏನು ಹೋಗಿಲ್ಲ, ಯಾರ ಹತ್ರನೂ ಕೊಡ್ರಿ 10 ರೂಪಾಯಿ ನನ್ನ ಮನೆ ಕಷ್ಟ ಐತೆ ಅಂತಲೂ ನಾನು ಹೇಳ್ಕೊಂಡಿಲ್ಲ. ನನ್ನ ಇಷ್ಟೇ ನೋವಿದ್ರೂ ನನ್ನ ಮನಸ್ಸಲ್ಲೇ ನುಂಗಿ ನಾನು ಬೇಡ, ಯಾರ ಹತ್ರ ಹೇಳ್ಕೊಳೋದು ಬೇಡ, ಚೀಪಾಗ್ತೀವಿ ಅಂತ ಹೇಳಿ ಎಷ್ಟೋ ಒಂದು ನನ್ನನ್ನು ಒಂಥರ ನೋಡ್ತಾರೆ ಅಂತ ಸ್ವಾಭಿಮಾನದಲ್ಲಿ ದುಡ್ಕೊಂಡು ತಿಂತೀನಿ. ಆದರೆ ಅವ್ರು ಬಳಸಿರೋ ಪದ, ಆ ಥರ ಎಲ್ಲ ಬದುಕಂಗಿದ್ದಿದ್ರೆ ನಾನು ಎಲ್ಲೋ ಇರ್ತಿದ್ದೆ. ನಾನು ಕಾರಲ್ಲೇ ಓಡಾಡ್ತಿದ್ದೇನೋ, ಒಳ್ಳೊಳ್ಳೆ ಒಡವೆನೇ ಮಾಡ್ಸಕ್ಕಂತ ಇದ್ದೀನೋ, ಒಳ್ಳೊಳ್ಳೆ ರೇಷ್ಮೆ ಸೀರೆನೇ ಉಟ್ಕೊತಾ ಇದ್ದೀನೇನೋ ಗೊತ್ತಿಲ್ಲ. ಆದರೆ ನೀವು ನೋಡ್ಬೋದು, ನನ್ನ ವೀಡಿಯೋ ನೋಡೋರಂಥರೆಲ್ಲ ನೋಡ್ಬೋದು. ನಾನು ಇಟ್ಟಿದ್ದೀನಲ್ಲ ಈ ನೈಟಿಲ್ಲೇ ಒಂದೇ ನೈಟಿಲಿ ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಂದರೆ, ನಾನು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ಸುಮಾರು ಇದೊಂದೇ ನೈಟಿಲಿ ಸುಮಾರು ವೀಡಿಯೋಗಳು ಮಾಡಾಕಿದ್ದೀನಿ. ನಾನು ಸುಮಾರು ವೀಡಿಯೋ, ಒಂದು ನೈಟಿ ತಾಂಡಿಲ್ಲ ನಾನು ಇದುವರೆಗೂ. ಹಂಗಾಗಿ ಗಂಡ ಒಳ್ಳೊಳ್ಳೆ ನೈಟಿ ಕೊಡಿಸ್ತಾರೆ, ಒಳ್ಳೊಳ್ಳೆ ಡ್ರೆಸ್ ಕೊಡಿಸ್ತಾರೆ, ಎಲ್ಲನ ಕರ್ಕೊಂಡೋದ್ರೆ ಗಾಡಿಗೆ ಕರ್ಕೊಂಡೋಗ್ತಾರೆ, ಗಾಡಿಗೆ ಕರ್ಕೊಂಬರ್ತಾರೆ. ನಡೆಯೋಂಗಿಲ್ಲ, ಫ್ರೀ ಬಸ್ಸು ಅನ್ನೋದೇ ನೋಡಿಲ್ಲ ಅವರು, ಆಯಿತಾ. ಅಂಥ ಬಸ್ಸಿಗೆ ಹತ್ತಲ್ಲ, ಆಯಿತಾ. ಅಂಥವರೆಲ್ಲ ನನ್ನ ಬಗ್ಗೆ ಮಾತಾಡೋದು. ಗಂಡ ಆ ಬಾಗಿಲಿಂದ ಈಚೆ ಬಂದರೆ ಸಾಕು ಗಾಡಿ ಎತ್ಕೊಂಡು ಹೋಗೋ ಅಂಥವ್ರಿಗೆ ಬಸ್ಸಾಗಿ ಓಡಾಡೋರ ಬಗ್ಗೆ ಏನು ಗೊತ್ತಿರುತ್ತೆ ಅಲ್ವಾ. ಬಸ್ಸಾಗಿ ಓಡಾಡೋರ ಬಗ್ಗೆ ಏನು ಗೊತ್ತಿರುತ್ತೆ ಅಲ್ವಾ. ಗಂಡನ ದುಡ್ಡಲ್ಲಿ ಶೋಕಿ ಮಾಡೋರಿಗೆ ಕೂಲಿ ಮಾಡ್ಕೊಂಡು ತಿನ್ನಂಥ ಹೆಣ್ಮಕ್ಳ ಬಗ್ಗೆ ಏನು ಗೊತ್ತಿರುತ್ತೆ. ಗಂಡ ದುಡ್ದು ಹಾಕ್ಬಿಡ್ತಾನೆ, ಹಗಲು ರಾತ್ರಿ ಕಷ್ಟಪಡ್ತಾನೆ, ನಿದ್ದೆಗೆಡ್ತಾನೆ, ತಗೊಂಡೋಗಿ ಹಾಕ್ಬಿಡ್ತಾನೆ. ಅವ್ರಿಗೆ ಏನೇನು ಬೇಕೋ ಎಲ್ಲ ತಿಂದು ಆ ಥರ ಬೈಕೊಳ್ಳೋದು. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಕಷ್ಟ ಏನು ಅಂತ ಅಲ್ವಾ. ಹಂಗಾಗಿ ನಾನು ಈ ಪದಗಳು ನನಗೆ ಯಾರೋ ಒಬ್ಬರು ಬಳಸಿದ್ರು ಅಂತ ನನ್ನ ಕಿವಿಗೆ ಬಿತ್ತು. ನಾನು ಆ ಹೆಣ್ಮಗ್ಳಿಗೆ ಹೇಳೋದಿಷ್ಟೇ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಆಮೇಲೆ ನೀನು ಯಾವತ್ತೂ ನನ್ನ ಜೊತೆ ಬೆರ್ತಿಲ್ಲ, ಆಮೇಲೆ ನಾನು ಏನು ಅಂತ ನೀನು ನೋಡಿಲ್ಲ. ನೀನೆಲ್ಲ ಸೆಂಟ್ರಲ್ಲಿ ಬಂದಿರೋಳಿಗೆ ಗೊತ್ತಿಲ್ಲ ನೀನು ನನ್ನ ಬಗ್ಗೆ ಏನು ಅಂತ. ಚಿಕ್ಕದ್ರಿಂದ ನನ್ನನ್ನು ನೋಡಿರೋ ಅಂಥವ್ರಿಗೆ ಗೊತ್ತು ನಾನು ಏನು ಎತ್ತ ಅಂತ, ನಾನು ಏನು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ನಿನಗೆ ಅಂದರೆ ಗಂಡ ಅವರಮ್ಮ ದುಡ್ದಾಕ್ತಾರೆ, ಗಂಡ ತಂದಾಕ್ತಾರೆ, ಹಗಲು ರಾತ್ರಿ ನಿದ್ದೆಗೆಟ್ಟು ತಂದಾಕ್ತಾರೆ, ತಿನ್ಕೊಂಡು ಆರಾಮಾಗಿದ್ದೀಯಾ ಅಲ್ವಾ.
ಕಂಡವ್ರ ಬಗ್ಗೆ ಮಾತಾಡ್ಕೊಂಡು ನಮ್ಗೆ ಯಾರೂ ಇಲ್ಲ ಕಣವ ತಂದ, ನಮಗೆ ನಾವೇ ದುಡಿಬೇಕು, ನಾವೇ ಜೀವನ ಮಾಡಬೇಕು, ನಮ್ಮದು ತುಂಬ ಕಷ್ಟ ಐತೆ ಆಯಿತಾ. ನೀನು ಆಚೆ ಬಂದು ನಂತರ ನೀನು ಹೋಟ್ಲು ಕೆಲಸನೋ ಇಲ್ಲ ಗಾರೆ ಕೆಲಸನೋ ಇಲ್ಲ ಆಸ್ಪತ್ರೆ ಕೆಲಸನೋ ಇಲ್ಲ ಅವ್ರಿವ್ರ ಮನೆ ಕೆಲಸನೋ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತಾ ನೋವೇನು ಅಂತ. ಆದರೆ ನೀನು ಮಾಡಲ್ಲ, ಯಾಕೆ ಗೊತ್ತಾ, ನಿನಗೆ ದುಡಿಯೋಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಿನ್ನ ಗಂಡಂಗೆ 15-20 ಸಾವಿರ ಸಂಬಳ ಬರುತ್ತೆ, ದುಡ್ಕೊಂಡು ಗಂಡನ ದುಡ್ಡಲ್ಲಿ ತಿಂತಿರ್ತೀಯ. ನೀನು ಯಾವತ್ತೂ ಬಸ್ ಹತ್ತಿ ಬಸ್ ಒಳಗೆ ಟಿಕೆಟ್ ತಗೊಂಡಿಲ್ಲ. ನೀನು ಟಿಕೆಟ್ ತಗೊಂಡ್ರೆ ಗೊತ್ತಿರುತ್ತೆ ಬಸ್ಸಿನ ಟಿಕೆಟ್ ಎಷ್ಟು ಅಂತ, ಆದರೆ ನಿನಗೆ ಗೊತ್ತಿಲ್ಲ ಆಯಿತಾ. ಮನೆ ಕೆಲ್ಸಕ್ಕೆ ಹೋದರೆ ನಿಂಗೆ ಗೊತ್ತಿರುತ್ತೆ ಸಂಬಳ ಎಷ್ಟು ಕೊಡ್ತಾರೆ, ಮನೆ ಕೆಲಸ ಯಾವ ಥರ ಮಾಡಿ, ಆದರೆ ನಿಂಗೆ ಅವೆಲ್ಲ ಗೊತ್ತಿಲ್ಲಲ್ಲಮ್ಮ. ಅದಕ್ಕೆ ನೀನು ನನ್ನ ಬಗ್ಗೆ ಮಾತಾಡ್ತೀಯ. ಹಂಗಾಗಿ ನಾನು ನಿನ್ಗೆ ಹೇಳೋದು, ನೀನು ನಮ್ಮ ಥರ ಈಚೆ ಬಂದು ದುಡಿ, ನಿನಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಯಾಕಂದರೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಏನೋ ಮಾತಾಡಿ ಏನೋ ಒಂದು ಮಾತಾಡೋದಲ್ಲ. ನಿನ್ನ ಮೂಗ್ನೇರಕ್ಕೆ ನೀನು ಓದಿದ್ದೀಯಾ ಬರ್ದಿದ್ದೀಯಾ. ಅರೆ ನಾನು ನಿನ್ನ ಥರ ಓದಿಲ್ಲ ಬರ್ದಿಲ್ಲ, ನಿನ್ನ ಥರ ಕಾಲೇಜ್ಗೆ ಹೋಗಿ ನಾನು ಪಾಸಾಗಿಲ್ಲ. ಜೀವನದ ಪಾಠ ಕಲ್ತಿದ್ದೀನಿ, ಜೀವನ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಕೆಲವೊಂದು ವಿಷಯಗಳು ಕಿವಿಗೆ ಬಿದ್ದಾಗ ನಂಗೆ ತುಂಬ ನೋವಾಗ್ತೈತೆ. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ, ನಾನೆಲ್ಲೋ ಯಾರಿಗೂ ಎಲ್ಲೋ ಒಂದು ಕಡೆ ನನ್ನ ಜೀವನ ನಾನು ಮಾಡ್ತಿರ್ತೀನಿ. ಆದರೆ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಆಯಿತಾ. ಎಲ್ಲರನ್ನೂ ಇಟ್ಟು ಬೂದಿ ಎಲ್ಲ ಒಂದೇ ಥರ ಮಾಡೋದಲ್ಲ ಅಲ್ವಾ. ಹಿಟ್ಟೊಳಗೆ ಬೂದಿ ಹಾಕೋದಲ್ಲ, ಬೂದಿ ಮೇಲೆ ಹಿಟ್ಟಿದ ಮೇಲೆ ಬೂದಿ ಹುಯ್ಯೋದಲ್ಲ. ಅದರೊಳಗೆ ನೋಡಬೇಕು ಯಾರು ಯಾವ ಥರ ಏನು ಅಂತ. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ಈ ಥರ ಒಂದು ನಾಲ್ಗೆ ಎರಿಬಿಟ್ರೆ ಅದು ಮುಂದೆ ದೇವರು, ನಾವೇನು ಮಾತಾಡೋಕ್ಕಾಗಲ್ಲ, ದೇವ್ರ ಮುಂದೆ ನಿನಗೆ ತೋರಿಸ್ತಾನೆ, ಅದನ್ನು ನಿನಗೆ ತೋರಿಸ್ತಾನೆ. ಹಾಗಾಗಿ ಯಾವ ಹೆಣ್ಮಕ್ಳ ಬಗ್ಗೆನೂ ಸ್ವಲ್ಪ ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಅಂತ ನಾನು ಅಂದ್ಕೊತೀನಿ. ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಆಯಿತಾ. ನಾವು ಏನು ಗೊತ್ತಾ, ಹೆಂಗಂದ್ರೆ ಹಂಗೆ ನಾಲ್ಗೆ ಐತಿ ಅಂದ್ಬಿಟ್ಟು ನಾಲ್ಗೆ ಬಳಸೋದಲ್ಲ. ಮೇಲೆ ಪರಮಾತ್ಮ ನೋಡ್ತಿರ್ತಾನೆ.